ನಿಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಬೇಕಾ? ಹಾಗಿದ್ರೆ ನೀವು ಆರೋಗ್ಯ ಅಡುಗೆ ಎಣ್ಣೆಯನ್ನು ಬಳಸಿ. ಶಹಾಬಾದ್ ತಾಲೂಕಿನಲ್ಲಿ ಅದ್ಧೂರಿ ಶಿಕ್ಷಕರ ದಿನಾಚರಣೆ. ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ, ನಿವೃತ್ತರಿಗೆ ಸನ್ಮಾನ. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಶ್ರೇಷ್ಠ ಎಂದು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಶಿಧರ್ ಬಿರಾದರ್ ತಿಳಿಸಿದ್ದಾರೆ. ತಾಲೂಕಿನ ಭಂಕೂರ ಗ್ರಾಮದ ಗಾಯಕವಾಡ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಪದವೀಧರರ ಅನುದಾನಿತ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದ ಅಂಗವಾಗಿ 2025-26ನೇ ಸಾಲಿನ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ರಾವೂರು ಶ್ರೀ ಸಿದ್ದಲಿಂಗೇಶ್ವರ ಸಂಸ್ಥಾನ ಮಠದ ಸಿದ್ದಲಿಂಗ ಮಹಾಸ್ವಾಮಿಗಳು ವಹಿಸಿದ್ರು. ಶಹಾಬಾದ ನಗರಸಭೆ ಪೌರಾಯುಕ್ತ ಡಾಕ್ಟರ್ ಕೆ ಗುರುಲಿಂಗಪ್ಪ ಉದ್ಘಾಟನೆ ನೆರವೇರಿಸಿದ್ರು. ಅದೇ ರೀತಿಯಾಗಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದಲೂ ಕೂಡ ಗುರುತಿನ ಚೀಟಿಯ ವಿತರಣೆ ಇರುತ್ತೆ. ಸಾಂಕೇತಿಕವಾಗಿ ಪ್ರೌಢ ವಿಭಾಗದಲ್ಲಿ 20 ಜನಕ್ಕೆ ಗುರುತಿನ ಚೀಟಿ. ಅದೇ ರೀತಿಯಾಗಿ ಮನೋಹರ್ ಸರ್, ಒಂದು ರಿಕ್ವೆಸ್ಟ್, ನಾನು ಯಾವ ಸೀರಿಯಲ್ ಅಲ್ಲೇ ಕರೀತೀರಲ್ಲ ನೋಡ್ರಿ ತಮ್ಮ ಸರಿ ಫೋಟೋ ತೆಗೀರಿ. ದಯವಿಟ್ಟು ಫೋಟೋ ತೆಗಿಲಿಕ್ಕೆ ಗದ್ದಲ್ ಮಾಡಬೇಡ್ರಿ. ಶ್ರೀಮತಿ ಚಂದ್ರಲೇಖ ಮುಂದಿನ ಕಾರ್ಯಕ್ರಮ ಗುರುತಿನ ಚೀಟಿ ವಿತರಣೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಸವರಾಜ್ ಬಳುಂಡಗಿ, ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಲ್ಲಯ್ಯ ಗುತ್ತೇದಾರ್, ಶಿವಪುತ್ರ ಕರ್ಣಿಕ ಸೇರಿದಂತೆ ಅನೇಕ ಗಣ್ಯರು ಮಾತನಾಡಿ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಕೊಡುಗೆ ಶ್ಲಾಘನೀಯವಾದುದೆಂದು ಹೇಳಿದರು. ಅತ್ಯಂತ ಶ್ರೇಷ್ಠವಾದಂತಹ ದೀಕ್ಷೆ ಯಾವುದಾದ್ರಿಂದ ಅದು ಅಕ್ಷರದ ದೀಕ್ಷೆ ಅಂತ ಹೇಳಬೇಕು. ಅಕ್ಷರದ ದೀಕ್ಷೆ, ಆ ಅಕ್ಷರದ ದೀಕ್ಷೆಯನ್ನು ಕೊಡುವಂತ ಶಿಕ್ಷಕ ಅಥವಾ ಲೋಕರಕ್ಷಕ ಅನ್ನುವಂಥ ಮಾತನ್ನು ಕಳಿಸಿ ಶಿಕ್ಷಕರಾದ್ರು ಹೆಂಗಿರಬೇಕು ಅಂತಂದ್ರೆ ಈ ಬೆಳಗಾವಿ ಸೈಡ್ ಓಕ್ ಮಾಸ್ತರ್ ಅಂತ ಈಗ ಬಹಳ ವಿಶೇಷವಾದಂಥ ವ್ಯಕ್ತಿತ್ವ. ಸ್ವಾತಂತ್ರ್ಯ ಪೂರ್ವದ ಕತೆ. ಅವರು ಪಾಠ ಮಾಡಕತ್ತಿದ್ರು, ಇಡೀ ಊರಿಗೆ ಅವರು ಆದರ್ಶಮಯವಾಗಿದ್ರು. ಅವರು ಪಾಠ ಮಾಡಕತ್ತಿದ್ರು. ಪಾಠ ಮಾಡೋ ಹೊತ್ತಾಗ ಅವ್ರಿಗೆ ಟೆಲಿಗ್ರಾಮ್ ಬಂತು. ಈಗಿನ ಕಾಲದಾಗ ಮೊಬೈಲ್ ಇದ್ದಿದ್ದಿಲ್ಲ, ಈ ವಾಟ್ಸಪ್ ಇದ್ದಿದ್ದಿಲ್ಲ, ಫೇಸ್ಬುಕ್ ಇದ್ದಿದ್ದಿಲ್ಲ. ಅವ್ರಿಗೊಂದು ಟೆಲಿಗ್ರಾಮ್ ಬಂತು. ಆ ಟೆಲಿಗ್ರಾಮನ್ನು ತಗೊಂಬಂದು ಯಾರೋ ಕೊಟ್ಟರು. ಅದನ್ನ ಹಿಂಗೆ ನೋಡ್ತಾರೋ ನೋಡಿದ್ರು. ನೋಡಿ ಅದನ್ನು ಡಬ್ ಹಾಕಿದ್ರು. ಸ್ವಲ್ಪ ಅವ್ರ ಭಾವನೆಗಳಲ್ಲಿ ಏನು ಆ ಕಡೆ ಈ ಕಡೆ ಆಯಿತು. ಮತ್ತೆ ಪಾಠ ಮಾಡಕತ್ತರು. ಹೀಗೆ 10-15 ನಿಮಿಷ 20 ನಿಮಿಷ ಕಳೆದಿತ್ತು. ಮತ್ತೊಂದು ಬಂತು ಅವ್ರಿಗೆ ಟೆಲಿಗ್ರಾಮ್. ಅದನ್ನು ಮತ್ತೆ ನೋಡಿದ್ರು. ಅವರು ನೋಡಿದ್ರು, ಮತ್ತೆ ಅದನ್ನು ಡಬ್ ಹಾಕಿದ್ರು. ಡಬ್ ಹಾಕಿ ಪಾಠ ಮಾಡಕತ್ತರು. ಕೊನೆಗೊಂದು 4 ಮಂದಿ ಶಿಕ್ಷಕರು ಬರ್ತಾರೆ. ಅಗಲಿಂದ ಟೆಲಿಗ್ರಾಮ್ ಬರಕತ್ತಾವು, ಆದರೂ ನೀವು ಪಾಠ ಮಾಡಕತ್ತೀರಿ, ಏನೈತೆ ಅದ್ರೊಳಗೆ ಅಂತ ಕೇಳಿದ್ರು. ಕೇಳಿ ಅದನ್ನು ಓದಿ ನೋಡ್ತಾರ ಅವರು. ಅದರೊಳಗೆ ಏನು ಬರೋದಿತ್ತಂದ್ರೆ, ನಿಮ್ಮ ಮಗ ಅಚಾತುರ್ಯದಿಂದ ಅನಾಹುತದಿಂದ ತೀರ್ಕೊಂಡಾನ ಅಂತ ಬಂದಿತ್ತು. ಅದು ಟೆಲಿಗ್ರಾಮ್. ಸತ್ ಹೋಗ್ಯಾನ ಅಂತ ಬಂದಿತ್ತು. ಬಂದಾಗ ಅವರೆಲ್ಲ ಅಂತಾರೆ ಶಿಕ್ಷಕರು, ಅಲ್ಲ ನಿಮ್ಮ ಮಗ ಸತ್ ಹೋಗ್ಯಾನ ಅಂತ ಒಂದು ಬಿಟ್ಟು 2 ಟೆಲಿಗ್ರಾಮ್ ಬಂದಾವು, ಆದರೂ ನೀವು ಪಾಠ ಮಾಡಕತ್ತಿರಲ್ಲ ಯಾಕಂತ ಕೇಳಿದ್ರು ಅಂತ ಅವರು. ಕೇಳಿದಾಗ ಅವ್ರು ಹೇಳಿದ್ರು, ನೋಡಪ್ಪ, ಒಬ್ಬ ಮಗ ಸತ್ತ ಅಂತಂದು ನನ್ನನ್ನು ನಂಬ್ಕೊಂಡು 60 ಮಂದಿ ಮುಂದೆ ಮಕ್ಕಳು ಸಿಕ್ಕಿ ಕುಂತಾರಲ್ಲ, ಅವ್ರಿಗೆ ಟೈಮನ್ನು ವೇಸ್ಟ್ ಮಾಡೋದು ನನ್ನೊಳಗಿಲ್ಲ, ಹೀಗಾಗಿ ಪಾಠ ಮಾಡಾಕತ್ತೀನಿ ಅಂತ ಹೇಳಿದ್ರಂತ. ಇವತ್ತಿನ ದಿನ ಶಹಾಬಾದ್ ತಾಲೂಕಿನ 25 ಮತ್ತು 26ನೇ ಸಾಲಿನ ಶಿಕ್ಷಕರ ದಿನಾಚರಣೆಯನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಎಲ್ಲ ಶಿಕ್ಷಕರಿಗೂ ಮತ್ತು ನಿವೃತ್ತಿ ಶಿಕ್ಷಕರಿಗೂ ಹಾಗೂ ವಿಶೇಷ ಸನ್ಮಾನ ಕೂಡ ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಆಯಿತು. ಅದಕ್ಕೆ ಯಶಸ್ವಿ ಆಗಲಿಕ್ಕೆ ನಮ್ಮ ಬೆನ್ನ ಹಿಂದೆ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಯ್ಯ ಗುತ್ತೇದಾರ್ ಸರ್ ಅವರು ಹಾಗೂ ಅನೇಕ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಹಾರೈಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಅವರಿಗೆ ನಾನು ನಿಮ್ಮ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಕಾರ್ಯಕ್ರಮವನ್ನು ಸಂಘದ ಅಡಿಯಲ್ಲಿ ನಡೆಸ್ತಾ ಬಂದಿದ್ದೇವೆ. ಆದಷ್ಟು ಬಹಳಷ್ಟು ಶಿಕ್ಷಕರು ಒಂದು
ಒತ್ತಡದಲ್ಲಿ ಇದ್ದರೂ ಕೂಡ ಇವತ್ತಿನ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1,000 ಜನ ಶಿಕ್ಷಕರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನಡೀತಂದು ಹೇಳಲು ಬಯಸ್ತೇನೆ. ನಮಸ್ಕಾರ. ಹೇಳಲು ಹೆಮ್ಮೆ ಅನ್ನಿಸ್ತದೆ. ನೀವು ನಿಂದ್ರೆ ಸರ್ ನಿಂದ್ರೆ ಇದೆ ಬಾಜು 2025-26ನೇ ಶೈಕ್ಷಣಿಕ ಸಾಲಿನ ಶಾಬಾದ್ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಭಾಳ ಅತ್ಯಂತ ಅರ್ಥಪೂರ್ಣವಾಗಿ ನಡೀತು ಅಂತ ಹೇಳಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇದು ಪ್ರತಿ ವರ್ಷವೂ ಕೂಡ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರ ಕಲ್ಯಾಣ ನಿಧಿಯಿಂದ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದು ವಿಶೇಷವಾಗಿ ಚಿತ್ತಾಪುರ ತಾಲೂಕಿನಲ್ಲಿ 3 ತಾಲೂಕುಗಳು ಬರೋದರಿಂದ ಚಿತ್ತಾಪುರ, ಕಾಳಗಿ ಮತ್ತು ಶಾಬಾದ್, ನಾನು ಜಿಲ್ಲಾಧ್ಯಕ್ಷನಾಗಿರೋದರಿಂದ ಎಲ್ಲ ತಾಲೂಕುಗಳಿಗೂ ಕೂಡ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ವಿಶೇಷವಾಗಿ ಈ ಚಿತ್ತಾಪುರ ತಾಲೂಕಿನ ಶಾಬಾದ್ ತಾಲೂಕು ಅಂತಕ್ಕಂಥ ಏನಿದೆಯಲ್ಲ, ಇಲ್ಲಿರ್ತಕ್ಕಂಥ ಕಾರ್ಯಕ್ರಮ. ವೇದಿಕೆಯಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಮಲ್ಲಿಕಾರ್ಜುನ್ ಸೇಡಂ, ದೈಹಿಕ ಶಿಕ್ಷಣ ಪರಿವೀಕ್ಷಕ ಶಿವಶರಣಪ್ಪ ಮಂಠಾಳೆ, ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಭೀಮರೆಡ್ಡಿ ಕೋಮಸಿ, ಸಂತೋಷ್ ಸಲಗರ, ಡಾಕ್ಟರ್ ಚಿದಾನಂದ ಕುಡ್ಡೀನ್, ಸುಲೋಚನಾ ಜಾಧವ, ಪ್ರವೀಣ ಹೇರೂರು ಹಾಗೂ ತಾಲೂಕಿನ ಶಿಕ್ಷಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜೊತೆಗೆ ನಿವೃತ್ತ ಶಿಕ್ಷಕರಿಗೆ ಗೌರವ ಸನ್ಮಾನ ಜರುಗಿತು. ಅದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿಗಳನ್ನು ವಿತರಿಸಿ ಗೌರವಿಸಲಾಯಿತು. ವರದಿ ಅನಿಲ್ ಕುಮಾರ್ ಮೈನಾಳಕರ್, ಶಹಬಾದ್.